ಅಮೆರಿಕ ವೆನೆಜುವೆಲಾ ಮೇಲೆ ದಾಳಿ ಮಾಡಿರೋ ಸುದ್ದಿ ನಿಮಗೆಲ್ಲರೂ ಕೂಡ ತಲುಪಿರಬಹುದು. ಆದ್ರೆ ಅಂದು ಅಲ್ಲಿ ಏನಾಗಿತ್ತು ಎಂಬ ವಿಚಾರದ ಬಗ್ಗೆ ಅಲ್ಲಿನ ಗೃಹ ಸಚಿವರು ಮಾತನಾಡಿದ್ದಾರೆ. ಬನ್ನಿ ಅದೇನು ಅಂತ ತಿಳಿತಾ ಹೋಗೋಣ. ವೆನೆಜುವೆಲಾ ಮೇಲೆ ಅಮೆರಿಕ ನಡೆಸಿದ ಸೇನಾ ದಾಳಿ ಭಾರಿ ವಿನಾಶವನ್ನ ಉಂಟು ಮಾಡಿದೆ ಎಂದು ಅಲ್ಲಿನ ಗೃಹ ಸಚಿವರಾದ ಡಿಯಾಸ್-ಸೆಡಾಡೋ ಕಬೆಲ್ಲೋ ಬಹಿರಂಗಪಡಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಕನಿಷ್ಠ 100 ಜನರು ಸಾವನ್ನಪ್ಪಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಇದು ಮೊದಲ ಬಾರಿಗೆ ವೆನೆಜುವೆಲಾ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದ ಸಾವಿನ ಸಂಖ್ಯೆಯಾಗಿದೆ. ಅಮೆರಿಕ ಸೇನೆ ನಡೆಸಿದ ಈ ದಾಳಿಯ ಉದ್ದೇಶ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರನ್ನ ಅಧಿಕಾರದಿಂದ ದೂರ ಮಾಡುವುದು ಎನ್ನಲಾಗಿದೆ. ತೀವ್ರ ಗುಂಡಿನ ಚಕಮಕಿಯ ನಡುವೆಯೂ ಮಡೋರೋ ಅವರನ್ನ ವಶಕ್ಕೆ ಪಡೆಯಲಾಗಿದ್ದು, ಈ ವೇಳೆ ಅವರಿಗೆ ಕಾಲಿಗೆ ಗಂಭೀರ ಗಾಯ ಆಗಿದೆ ಎಂದು ಹೇಳಲಾಗ್ತಿದೆ. ಅವರ ಪತ್ನಿ ಸಿಲಿಲ್ಲಾ ಫ್ಲೋರೋಸ್ ಅವರಿಗೆ ತಲೆಗೆ ಗಾಯವಾಗಿದೆ ಅನ್ನೋದನ್ನ ಕೂಡ ಸಚಿವ ಕಬೆಲ್ಲೋ ದೃಢಪಡಿಸಿದ್ದಾರೆ. ಇದು ಕಾರ್ಯಾಚರಣೆಯ ತೀವ್ರತೆಯನ್ನ ತೋರಿಸುತ್ತೆ. ಈ ದಾಳಿಯಲ್ಲಿ ವೆನೆಜುವೆಲಾದ ಸೇನೆಗೆ ಭಾರಿ ನಷ್ಟ ಉಂಟಾಗಿದೆ. ಇದಕ್ಕೂ ಮೊದಲು ಸೇನೆ 23 ಯೋಧರ ಹೆಸರುಗಳನ್ನ ಪ್ರಕಟಿಸಿತ್ತು. ಇದರ ಜೊತೆಗೆ ವೆನೆಜುವೆಲಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕ್ಯೂಬಾದ 32 ಸೇನಾ ಸಿಬ್ಬಂದಿ ಕೂಡ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಕ್ಯೂಬಾ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಒಟ್ಟಲ್ಲಿ ಈ ಕಾರ್ಯಾಚರಣೆ ಲ್ಯಾಟಿನ್ ಅಮೆರಿಕದ ಇತ್ತೀಚಿನ ಇತಿಹಾಸದಲ್ಲೇ ಅತ್ಯಂತ ರಕ್ತಪಾತದ ಘಟನೆಯಾಗಿದೆ ಅಂತ ಪರಿಗಣಿಸಲಾಗ್ತಿದೆ. ಮಡುರೋ ವಶಕ್ಕೆ ಪಡೆದ ನಂತರ ವೆನೆಜುವೆಲಾದಲ್ಲಿ ಅಂತರಿಮ ಆಡಳಿತ ಜಾರಿಯಾಗಿದೆ. ಅಂತರಿಮ ಅಧ್ಯಕ್ಷೆಯಾಗಿ ಡೆಲ್ಸಿ ರೋಡ್ರಿಗ್ಸ್ ಅಧಿಕಾರ ಸ್ವೀಕರಿಸಿದ್ದು, ದಾಳಿಯಲ್ಲಿ ಮೃತಪಟ್ಟ ಯೋಧರ ಗೌರವಾರ್ಥವಾಗಿ 1 ವಾರದ ರಾಷ್ಟ್ರೀಯ ಶೋಕಾಚರಣೆ ಘೋಷಿಸಿದ್ದಾರೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರನ್ನ ವೆನೆಜುವೆಲಾ ಎಂದಿಗೂ ಮರೆಯುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇತ್ತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕಾರ್ಯಾಚರಣೆಯ ನಂತರ ಭಾರಿ ಹೇಳಿಕೆ ನೀಡಿದ್ದಾರೆ. ವೆನೆಜುವೆಲಾದಲ್ಲಿ ತಾತ್ಕಾಲಿಕವಾಗಿ ಅಮೆರಿಕ ಆಡಳಿತ ವಹಿಸಿಕೊಳ್ಳಲಿದೆ ಎಂದು ಅವರು ಘೋಷಿಸಿದ್ದು, ಅಲ್ಲಿನ ತೈಲ ಕ್ಷೇತ್ರಗಳಲ್ಲಿ ಅಮೆರಿಕ ದೊಡ್ಡ ತೈಲ ಕಂಪನಿಗಳನ್ನ ಪ್ರವೇಶಿಸಲಿದೆ ಎಂದಿದ್ದಾರೆ. ಹಳೆಯದಾಗಿ ನಾಶಗೊಂಡಿರುವ ತೈಲ ಮೂಲ ಸಂಪರ್ಕವನ್ನ ಪುನರ್ ನಿರ್ಮಿಸಿ ವೆನೆಜುವೆಲಾದ ಅಪಾರ ತೈಲ ಸಂಪತ್ತನ್ನ ಬಳಸಿಕೊಳ್ಳಲಾಗುತ್ತದೆ ಎಂದು ಅವರು ಹೇಳಿಕೆ ನೀಡಿದ್ದಾರೆ. ಆದರೆ ಈ ಘೋಷಣೆಯನ್ನ ವೆನೆಜುವೆಲಾದ ಅಂತರಿಮ ಸರ್ಕಾರ ತೀವ್ರವಾಗಿ ಖಂಡಿಸಿದೆ. ಇದು ದೇಶದ ಸಾರ್ವಭೌಮತ್ವದ ಮೇಲೆ ನಡೆದ ನೇರ ದಾಳಿ. ಅಧ್ಯಕ್ಷರನ್ನ ವಶಕ್ಕೆ ಪಡೆಯುವುದು ಅಪಹರಣಕ್ಕೆ ಸಮಾನ ಎಂದು ಡೆಲ್ಸಿ ರೋಡ್ರಿಗ್ಸ್ ಕಿಡಿಕಾರಿದ್ದಾರೆ. ರಾಜಕೀಯದ ವಿಶ್ಲೇಷಕರು ಹೇಳುವಂತೆ ಮಡೋರೋ ಅವರನ್ನ ಅಧಿಕಾರದಿಂದ ದೂರ ಮಾಡಿರುವುದರಿಂದ ವೆನೆಜುವೆಲಾದಲ್ಲಿ ಅಧಿಕಾರ ಶೂನ್ಯತೆ ಅಂದ್ರೆ ಪವರ್ ವ್ಯಾಕ್ಯೂಮ್ ಉಂಟಾಗುವ ಅಪಾಯವಿದೆ. ಈಗಾಗಲೇ ಆರ್ಥಿಕ ಸಂಕಷ್ಟ, ಆಹಾರದ ಕೊರತೆ ಮತ್ತು ಸಾಮಾಜಿಕ ಅಶಾಂತಿಯಿಂದ ಬಳಲುತ್ತಿರುವ ಈ ದೇಶ ಮುಂದಿನ ದಿನದಲ್ಲಿ ಇನ್ನಷ್ಟು ಅಸ್ಥಿರತೆಗೆ ದೂಡಲ್ಪಡುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಅಮೆರಿಕ ವೆನೆಜುವೆಲಾ ಸಂಘರ್ಷವು ಈಗ ಕೇವಲ 2 ರಾಷ್ಟ್ರಗಳ ನಡುವಿನ ವಿಚಾರವಲ್ಲ. ಇದು ಜಾಗತಿಕ ರಾಜಕೀಯ, ತೈಲ ಆರ್ಥಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನ ಎಳೆದಿದೆ. ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಯಾವ ದಿಕ್ಕು ತಾಳ್ತದೆ ಎಂಬುದನ್ನ ಇಡೀ ಜಗತ್ತೇ ಆತಂಕದಿಂದ ಕಾದು ನೋಡ್ತಿದೆ.